ಇಷ್ಟೊತ್ತಿಗೆ ನನ್ನ ಮೊಮ್ಮಗಳು ಸುಬ್ಬು ಹತ್ರ ಹೋಗಿರ್ತಾಳೆ, ಅವಳ ಪ್ರೀತಿನ ಹೇಳ್ಕೊಂಡಿರ್ತಾಳೆ. ಅಯ್ಯೋ, ಆದರೆ ನನ್ನ ಮಗನಿಗೆ ಪ್ರೀತಿ ಮಾಡೋಕ್ಕೆ ಬರೋಲ್ಲ. ಶ್ರಾವಣಿ ಅಮ್ಮನ ಕಂಡ್ರೆ ತುಂಬ ಇಷ್ಟ, ಆದರೆ ಹೇಳ್ಕೊಳಕ್ಕೆ ಸ್ವಲ್ಪನೂ ಧೈರ್ಯ ಇಲ್ಲ. ಯಾ ಈ ಪ್ರೀತಿ ಮಾಡೋರ್ದೆಲ್ಲ ಇದೊಂದೇ ದೊಡ್ಡ ಸಮಸ್ಯೆ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇರುತ್ತೆ, ಹೇಳ್ಕೊಳಕ್ಕೆ ಸಾಹಸ ಕಾಳಷ್ಟು ಧೈರ್ಯ ಇರಲ್ಲಪ್ಪ. ಆದರೆ ಅವಳು ತುಂಬ ಧೈರ್ಯವಂತೆ. ತನ್ನ ಪ್ರೀತಿಗೋಸ್ಕರ ನನ್ನನ್ನು, ತನ್ನ ಅಪ್ಪನ ಆಸ್ತಿನ, ಅಂತಸ್ತನ್ನ, ಮನೇನ ಎಲ್ಲ ಬಿಟ್ಟು ಹೊಟ್ಟೋದ್ಲು. ಅವಳ ಪ್ರೀತಿ ಸತ್ಯವಾಗಿತ್ತು, ಆದರೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಶ್ರಾವಣಿಗೆ ಅವಳ ಪ್ರೀತಿ ಸಿಗಬೇಕು. ನಿಜ ಮೊರೆ, ನನ್ನ ಮಗ ಸುಬ್ರಹ್ಮಣ್ಯನ ತಲೆಯಲ್ಲಿ ಯಜಮಾನ್ರು ಅಂದರೆ ಗೌರವ, ಭಕ್ತಿ, ಅಭಿಮಾನ ಇದೇ ತುಂಬಿದೆ. ಈಗಿರುವಾಗ ಶ್ರಾವಣಿ ಅಮ್ಮನ ಮಾತು ಹೇಗೆ ತಾನೇ ಕೇಳಿಸ್ಕೋತಾನೆ ಹೇಳಿ? ಅದು ನಿಜ ಅನ್ನೋ. ಸುಬ್ಬುಗೆ ಸ್ವಾಮಿ ನಿಷ್ಠೆ ಜಾಸ್ತಿ. ಇದೇ ಇಲ್ಲಿ ಸಮಸ್ಯೆ ಆಗಿರೋದು. ನಾವೀಗ ಅಮ್ಮನವ್ರ ಸನ್ನಿಧಿಲಿ ಇದ್ದೀವಿ, ಆ ದೇವಿ ನಾವು ಬೇಡ್ಕೊಳ್ಳೋಣ. ಸುಬ್ಬು ನನ್ನ ಮೊಮ್ಮಗಳ ಪ್ರೀತಿನ ಒಪ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಏನಾಯ್ತು ಮರಿ? ಯಾಕೆ ಮಾಡ್ತಿದ್ಯಾ? ಏನಾಯ್ತು ಹೇಳೋ? ಅಜ್ಜಿ, ನನಗನ್ಸುತ್ತೆ ಸುಬ್ಬು ನನ್ನ ಪ್ರೀತಿನ ಯಾವ್ದು ಕಾರಣಕ್ಕೂ ಒಪ್ಕೊಳ್ಳಲ್ಲ. ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಜ್ಜಿ. ಅವನಿಗೆ ನನ್ನ ಪ್ರೀತಿಗಿಂತ ಅಪ್ಪನ ಮೇಲಿರೋ ಗೌರವ, ಭಕ್ತಿನೇ ಜಾಸ್ತಿ. ನನಗನ್ಸುತ್ತೆ ಅವ್ನು ಈಗಲೂ ನನ್ನನ್ನು ಮದುವೆ ಆಗ್ತಿರೋದು ಅಪ್ಪನ ಮಾತು ಗೌರವ ಕೊಟ್ಟಷ್ಟೇ, ನನ್ನ ಮೇಲೆ ಪ್ರೀತಿಗಲ್ಲ. ನನ್ನ ಪ್ರೀತಿ ನನಗೆ ದಕ್ತಿಲ್ಲ ಅಜ್ಜಿ. ಸುಬ್ಬು ನನಗೆ ಬರೀ ಗಂಡನಾಗಿ ಬಿಡ್ತಿದ್ದಾನಷ್ಟೇ, ನನ್ನ ಪ್ರೇಮಿ ಆಗಲ್ಲ ಅಜ್ಜಿ. ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಜ್ಜಿ, ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅಯ್ಯೋ ಶ್ರಾವಣಿ ಅಮ್ಮ,